ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ 7th ಪೇ ಕಮಿಷನ್ನ ಪೇ ಮ್ಯಾಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಸೊ ಇವಾಗ ಆಲ್ರೆಡಿ ಯಾರ್ಯಾರಿಗೆ ಎಕ್ಸಿಸ್ಟಿಂಗ್ ಸರ್ಕಾರಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಎಷ್ಟು ಪೇ ಬಂದಿರುತ್ತೋ, ಬೇಸಿಕ್ ಪೇ ಇರುತ್ತೋ ಆ ಲೆವೆಲ್ ಅದರ ಮೇಲೆ ಹೊಸ ಪೇ 7th ಪೇ ಕಮಿಷನಿಂದ ಎಷ್ಟಾಗುತ್ತೆ, ಹೊಸ ಬೇಸಿಕ್ ಪೇ ಎಷ್ಟಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ಬರು PS ನಟರಾಜನ್ ಅವರು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರು ಪೇ ಮ್ಯಾಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ. ಮತ್ತು ಅವರು ಸ್ಯಾಲ್ರಿ 19,000 ಸ್ಯಾಲ್ರಿಗೆ ಎಷ್ಟು ಪೇ ಆಗುತ್ತೆ 7th ಕಮಿಷನಲ್ಲಿ ಅಂತ ತಿಳಿಸ್ಕೊಡಿ ಅಂತ ಹೇಳಿದರು. ಸೊ ಅದಕ್ಕಾಗಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದರ ಜೊತೆಗೆ ಇನ್ನೂ ಹಲವಾರು ಜನ ಪೇ ಮ್ಯಾಟ್ರಿಕ್ಸ್ ಬಗ್ಗೆ ತಿಳಿಸಿ ಅಂತ ಕಮೆಂಟ್ ಮಾಡಿದರು. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿ. ಹಾಗೂ ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಇದೇ ಥರದ ಹಲವಾರು ವಿಷಯಗಳನ್ನು ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ವಿಡಿಯೋ ಮಾಡಿ. ಸೊ ಅವೆಲ್ಲ ವಿಷಯಗಳು ತಿಳಿದು ಬರುತ್ತೆ. ಸೊ ಇವಾಗ ನೀವು ನೋಡ್ತಿರೋ ಹಾಗೆ ಈ ಮ್ಯಾಟ್ರಿಕ್ಸ್ ಏನಿದೆ, ಸೊ ಇದನ್ನು ಗೌರ್ಮೆಂಟ್ ರಿಲೀಸ್ ಮಾಡಿರುವಂಥದ್ದು ಪೇ ಕಮಿಷನ್ ಅವರು. ಸೊ ಅದರಲ್ಲಿ ನೀವು ನೋಡ್ತಿರ್ಬೋದು ಎಕ್ಸಿಸ್ಟಿಂಗ್ ಸ್ಕೇಲ್ಸ್ ಆಫ್ ಪೇ, ಅಂದರೆ ಎಕ್ಸಿಸ್ಟಿಂಗ್ ಈ ಸ್ಕೇಲಲ್ಲಿ ಯಾವ ಸ್ಕೇಲ್ ಇದೆ, ಮತ್ತು ಪ್ರಪೋಸ್ಡ್ ಲೆವೆಲ್ಸ್ ಆಫ್ ಪೇ. ಪ್ರಪೋಸ್ ಲೆವೆಲ್ಸ್ ನೆಕ್ಸ್ಟ್ ಇವಾಗ 7th ಪೇ ಕಮಿಷನ್ನಿಂದ ಚೇಂಜ್ ಆಗಿ ನಿಮಗೆ ಹೈಕ್ ಆಗಿ ಎಷ್ಟು ಬರುತ್ತೆ ಅನ್ನೋದು. ಸೊ ಎಕ್ಸಿಸ್ಟಿಂಗ್ ಸ್ಕೇಲ್ಸ್ ಆಫ್ ಪೇ, ಎಕ್ಸಿಸ್ಟಿಂಗ್ ಏನಿದೆ ಅಂತ ಈಗ ಲೆಫ್ಟ್ ಸೈಡಲ್ಲಿದೆ, ರೈಟ್ ಸೈಡಲ್ಲಿ ಪ್ರಪೋಸ್ಡ್ ಇದೆ. ಫಸ್ಟ್ ಒನ್ ಪೇ ಬ್ಯಾಂಡ್. ಸೊ ನಿಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರ್ಯಾರು ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಬೇರೆ ಬೇರೆ ಪೇ ಬ್ಯಾಂಡಿಗೆ ಬೇರೆ ಬೇರೆ ಸ್ಯಾಲ್ರಿ ಇರುತ್ತೆ, ನಿಮ್ಮದು ಲೆವೆಲ್ ಮೇಲೆ ಡಿಫೈನ್ ಆಗುತ್ತೆ. ಸೊ ಆ ಪೇ ಬ್ಯಾಂಡಲ್ಲಿಯೂ ಕೂಡ ಮತ್ತೆ ಲೆವೆಲ್ಸ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಪೇ ಬ್ಯಾಂಡ್ 1, ಪೇ ಬ್ಯಾಂಡ್ 2, ಪೇ ಬ್ಯಾಂಡ್ 3, ಪೇ ಬ್ಯಾಂಡ್ 4 ಇಷ್ಟು ಪೇ ಬ್ಯಾಂಡ್ಗಳದ್ದು ಸ್ಯಾಲ್ರಿ ರೇಂಜ್ ಇಲ್ಲಿದೆ. ಮತ್ತು ಇಲ್ಲಿ ನೀವು ನೋಡ್ತಿರೋ ಹಾಗೆ ಲೆವೆಲ್ ಕೂಡ ಮೆನ್ಷನ್ ಆಗಿದೆ. ಲೆವೆಲ್ 1 ಪೇ ಬ್ಯಾಂಡಲ್ಲಿ ಕೂಡ ಮತ್ತೆ ಲೆವೆಲ್ 1, ಲೆವೆಲ್ 2 ಇದೆ. ಸೊ ಅದರ ಆಧಾರದ ಮೇಲೆ ಕೂಡ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ರೆಗ್ಯುಲರ್ ಎಂಪ್ಲಾಯೀಸ್ಗೆ ಪೇ ಬ್ಯಾಂಡ್ 1A ಆದರೆ ₹4,800ಇಂದ 10,000ವರೆಗೂ ಸ್ಯಾಲ್ರಿ ಇರುತ್ತೆ. ಸೊ ಅಂಥವ್ರಿಗೆ ಪ್ರಪೋಸ್ಡ್ ಲೆವೆಲ್ ಆಫ್ ಪೇ ಅಂದರೆ ಈಗ 7th ಪೇ ಕಮಿಷನಲ್ಲಿ ಎಷ್ಟು ಜಾಸ್ತಿಯಾಗಿ ಮಿನಿಮಮ್ 15,700ಇಂದ ಮ್ಯಾಕ್ಸಿಮಮ್ 50,000ವರೆಗೂ ಜಾಸ್ತಿ ಆಗುತ್ತೆ 7th ಪೇ ಕಮಿಷನ್ನಿಂದಾಗಿ. ಸೊ ಇದರಲ್ಲಿ ಮತ್ತೆ ಗ್ರೇಡ್ ಪೇ ಅನ್ನೋದು ವೇರಿ ಆಗುತ್ತೆ. ಈ ಪೇ ಬ್ಯಾಂಡಲ್ಲಿ 1,300 ಯಾರ್ಯಾರಿಗೆ ಗ್ರೇಡ್ ಪೇ ಆಲ್ರೆಡಿ ಸಿಗ್ತಿರುತ್ತೋ ಸೊ ಅವರದ್ದು ಇದೇ ಇರುತ್ತೆ ಈ ಅಮೌಂಟು. 1,400 ಗ್ರೇಡ್ ಪೇ ಇರೋರಿಗೆ 15,900ಇಂದ 50,400 ಆಗುತ್ತೆ. ಹಾಗೆ 1,650 ಗ್ರೇಡ್ ಪೇ ಇರೋರಿಗೆ 16,600ಇಂದ 52,400 ಆಗುತ್ತೆ ಸ್ಯಾಲ್ರಿ ರಿವೈಸ್ ಆಗಿ. ಸೊ ನೆಕ್ಸ್ಟ್ ಪೇ ಬ್ಯಾಂಡ್ 1, ಇದು PS ನಾಗರಾಜ್ ಅಂತ ಯಾರು ಕಮೆಂಟ್ ಮಾಡಿದರು. ಸೊ ನೋಡಿ, ನಿಮ್ಮದು ಈ ಪೇ ಬ್ಯಾಂಡ್ 1 ಈ ರೇಂಜಲ್ಲಿ ಬರುತ್ತೆ. ಸೊ ₹5,200ಇಂದ 20,200 ಎಕ್ಸಿಸ್ಟಿಂಗ್, ಅಂದರೆ ನಿಮ್ದು ಇವಾಗ 90,750 ಅಂತ ತಿಳಿಸಿದ್ದೀರಲ್ವ. ಸೊ ನಿಮ್ಮದು ಈ ರೇಂಜಲ್ಲಿ ಫಾಲೋ ಆಗುತ್ತೆ. ಸೊ ಈ ರೇಂಜಲ್ಲಿರೋರಿಗೆ ಗ್ರೇಡ್ ಪೇ ಅಂತ ನಿಮ್ಮ ಸ್ಯಾಲ್ರಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಗ್ರೇಡ್ ಪೇ 1,800 ಇರೋರಿಗೆ ಎಷ್ಟಾಗುತ್ತೆ ಅಂದರೆ ನೆಕ್ಸ್ಟು ಸೊ 18,000 ಇಂದ 56,900, ಅಂದರೆ ನೀವು ಯಾರು ಕ್ವಶನ್ ಕೇಳಿದ್ದೀರಲ್ವ ನಿಮಗೆ ಈ ರೇಂಜಲ್ಲಿ ಮಿನಿಮಮ್ 18,000 ಆಗುತ್ತೆ ಸ್ಯಾಲ್ರಿ ಜಾಸ್ತಿಯಾಗಿ, ಮ್ಯಾಕ್ಸಿಮಮ್ 56,900ವರೆಗೂ ಹೋಗ್ಬೋದು. ಸೊ ಇದರಲ್ಲಿ ಮತ್ತೆ DA ಅರಿಯರ್ಸ್ ನಿಮ್ಮ ಲೆವೆಲ್ಲು ಅದೆಲ್ಲದು ಕೂಡ ಮ್ಯಾಟ್ ಆಗುತ್ತೆ. ಸೊ ಎಲ್ಲದು ಮ್ಯಾಟರ್ ಆಗಿ ಈ ರೇಂಜಲ್ಲಿ ನಿಮಗೆ ಹೊಸ ಸ್ಯಾಲ್ರಿ ಇರುತ್ತೆ. ಸೊ ನೆಕ್ಸ್ಟು 1,900 ಗ್ರೇಡ್ ಪೇ, ಇದರಲ್ಲಿ ಈ ಬ್ಯಾಂಡಲ್ಲಿ 1,900 ಗ್ರೇಡ್ ಪೇ ಇರೋರು ಅಥವಾ ಲೆವೆಲ್ 5. ಸೊ ಇವಾಗ ನೀವು ನೋಡ್ಬೋದು ಲೆವೆಲ್ ಚೇಂಜ್ ಆಗ್ತಿದ್ದಂಗೆ ಜಾಸ್ತಿ ಆಗ್ತಿದ್ದಂಗೆ ಗ್ರೇಡ್ ಪೇನು ಜಾಸ್ತಿ ಆಗುತ್ತೆ. ಸೊ ಅದು
ನಿಮ್ಮ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಅಥವಾ ನಿಮ್ಮ ಜಾಬ್ ಡಿಸ್ಕ್ರಿಪ್ಷನಲ್ಲಿ ಡಿಫೈನ್ ಮಾಡಿರ್ತಾರೆ ನೀವು ಯಾವ ಲೆವೆಲಲ್ಲಿ ಇರ್ತೀರ ಮತ್ತು ಎಷ್ಟು ಗ್ರೇಟ್ ಪೇ ಸಿಗುತ್ತೆ ಅಂತ. ಸೊ ಅದೆಲ್ಲದನ್ನು ಕನ್ಸಿಡರ್ ಮಾಡಿ ನಿಮಗೆ ಇದು ಜಾಸ್ತಿ ಆಗುತ್ತೆ ನಿಮ್ಮ ಸ್ಯಾಲ್ರಿ. ಸೊ 18,200ಇಂದ 57,900 ಆಗುತ್ತೆ. ಸೊ ನೆಕ್ಸ್ಟು 2,000 ಗ್ರೇಡ್ ಪೇ ಇರೋರು ಲೆವೆಲ್ 6 ಅವ್ರಿಗೆ 18,500ಇಂದ 58,600 ಆಗುತ್ತೆ. ಸೊ ನೆಕ್ಸ್ಟು 2,400 ಇರೋರಿಗೆ 8 ಲೆವೆಲ್ಗೆ 19,500ಇಂದ 62,000 ಆಗುತ್ತೆ. ನೆಕ್ಸ್ಟು 2,600 ಗ್ರೇಡ್ ಪೇ ಇರೋರು 9th ಲೆವೆಲ್ಗೆ 20,000 ಇಂದ 63,600ವರೆಗೂ ಆಗುತ್ತೆ, ಪೇಮೆಂಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು 2,800 ಗ್ರೇಡ್ ಪೇ ಇರೋರು ಲೆವೆಲ್ 10ಅಲ್ಲಿ 20,600ಇಂದ 65,500ವರೆಗೂ ಆಗುತ್ತೆ. ಸೊ ಇದರಲ್ಲಿ ನಾನಿವಾಗ ಬರೀ ಪೇ ಬ್ಯಾಂಡ್ 1 ಇದು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪೇ ಬ್ಯಾಂಡ್ 2, ಪೇ ಬ್ಯಾಂಡ್ 3, ಪೇ ಬ್ಯಾಂಡ್ 4 ಕೂಡ ಇನ್ಫಾರ್ಮೇಷನ್ ಇದೆ. ಸೊ ಇದರಲ್ಲಿ ನಾನು ಹೈ ಲೆವೆಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೀಟೇಲಾಗಿ ನೀವು ನನ್ನ ವೀಡಿಯೋದ ಸ್ಕ್ರೀನ್ಶಾಟನ್ನು ತೊಗೊಂಡು ಡೀಟೇಲಾಗಿ ಓದ್ಬೋದು. ನೀವು ಯಾವ ಪೇ ಬ್ಯಾಂಡಲ್ಲಿ ಫಾಲೋ ಆಗ್ತಿರೋ ಮತ್ತು ನಿಮ್ಮದು ಗ್ರೇಡ್ ಪೇ ಎಷ್ಟು ಇದೆಯೋ, ಯಾವ ಲೆವೆಲಲ್ಲಿ ಇದೆಯೋ ಅದರ ಆಧಾರದ ಮೇಲೆ ಎಷ್ಟು ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅಂತ ನೀವು ನೋಡ್ಕೊಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಪೇ ಬ್ಯಾಂಡ್ 2 ಅಲ್ಲಿದ್ದರೆ ನಿಮ್ಮದು ಸ್ಯಾಲ್ರಿ 9,300ಇಂದ 34,800ವರೆಗೆ ಇರುತ್ತೆ. ಸೊ ಅದು ಜಾಸ್ತಿ ಆಗಿ 35,400ಇಂದ 1,12,400ವರೆಗೂ ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗೋ ಚಾನ್ಸ್ ಇದೆ. ಇದು 7 ಪೇ ಕಮಿಷನ್ ಇದೆ. ನೆಕ್ಸ್ಟು ಇವಾಗ ಪೇ ಬ್ಯಾಂಡ್ 3 ಅಲ್ಲಿದ್ದರೆ ನೀವು 15,600ಇಂದ 39,100ವರೆಗೂ ನಿಮ್ಮ ಸ್ಯಾಲ್ರಿ ಸಿಗ್ತಿರುತ್ತೆ. ಸೊ ಅದು ಜಾಸ್ತಿಯಾಗಿ 55,500ಇಂದ 1,75,700ವರೆಗೂ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟು ನೀವು ಪೇ ಬ್ಯಾಂಡ್ 4 ಅಲ್ಲಿದ್ದರೆ 37,400ಇಂದ 67,000 ಆಲ್ರೆಡಿ ಸ್ಯಾಲ್ರಿ ಸಿಗ್ತಿರುತ್ತೆ. ಸೊ ಅದು ಜಾಸ್ತಿಯಾಗಿ 1,23,100ಇಂದ 2,09,600ವರೆಗೂ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ ನಾನು ಹೇಳ್ದಂಗೆ ಇದು ನಿಮ್ಮ ಬೇರೆ ಬೇರೆ ಯಾವ ಪೇ ಬ್ಯಾಂಡಲ್ಲಿದ್ದೀರಾ, ನೀವು ಯಾವ ಲೆವೆಲಲ್ಲಿದ್ದೀರಾ, ಯಾವ ಡಿಪಾರ್ಟ್ಮೆಂಟಲ್ಲಿದ್ದೀರಾ ಅನ್ನೋದ್ರ ಮೇಲೆ ವೇರಿ ಆಗುತ್ತೆ ಈ ರೇಂಜ್. ಬಟ್ ಜಾಸ್ತಿಯಾಗಿ ನಿಮಗೊಂದು ಅಪ್ರಾಕ್ಸಿಮೇಟ್ ರೇಂಜ್ ಸಿಗುತ್ತೆ. ಸೊ ಈ ರೇಂಜ್ ಒಳಗಡೆ ಫಾರ್ ಎಕ್ಸಾಂಪಲ್ ಇವಾಗ 55,500ಇಂದ 1,75,700 ಈ ರೇಂಜ್ ಒಳಗಡೆ ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅನ್ನೋದು ಈ ಟೇಬಲಿಂದ ಗೊತ್ತಾಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಸ್ಯಾಲ್ರಿಯ ಪೇ ಬ್ಯಾಂಡ್, ನಿಮ್ಮ ಲೆವೆಲ್ಲು ಅದರ ಆಧಾರದ ಮೇಲೆ ನೀವು ಈ ಮ್ಯಾಟ್ರಿಕ್ಸಲ್ಲಿ ಚೆಕ್ ಮಾಡಿಕೊಂಡು ಎಷ್ಟು ಸ್ಯಾಲ್ರಿ ಜಾಸ್ತಿ ಆಗ್ಬೋದು ಅನ್ನೋದನ್ನು ತಿಳಿದುಕೊಳ್ಬೋದಾಗಿದೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.